ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ಮಂಗೋಲಿಯಾದ ಅರಸನಾದಂತಹ ಚೆಂಗಿಸ್ ಖಾನ್ನ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಟೆಮುಜಿನ್ ಟಾಯ್ಚು ಜನಾಂಗದವರಿಂದ ತಪ್ಪಿಸ್ಕೊಂಡು ಬಂದು ತನ್ನ ಕುಟುಂಬವನ್ನು ಸೇರಿದ್ದು, ಕಳ್ಳರು ಟೆಮುಜಿನ್ ಅವರ ಕುದುರೆಗಳನ್ನು ಅಪಹರಣ ಮಾಡ್ಕೊಂಡು ಹೋದಾಗ ಬೂರ್ಚಿನ ಸಹಾಯದಿಂದ ಟೆಮುಜಿನ್ ಅವಳನ್ನು ಬಿಡಿಸ್ಕೊಂಡು ಬಂದದ್ದು, ಬೋರ್ಟೆಯನ್ನು ಹುಡ್ಕೊಂಡು ಹೋಗಿ ಅವಳನ್ನ ಮದುವೆ ಮಾಡಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬಂದದ್ದು, ನಂತರ ಅವರ ಸಂಪ್ರದಾಯದಂತೆ ಊರ ಹೊರಗಡೆ ಒಂದು ಬಿಡಾರವನ್ನು ಮಾಡಿಕೊಂಡು ಅಲ್ಲಿ ಕೆಲವು ದಿನಗಳನ್ನು ಕಳೆಯಲು ಬೋರ್ಟೆ ಮತ್ತು ಟೆಮುಜಿನ್ ಹೊರಟಿದ್ದು, ಆ ರಾತ್ರಿ ಶತ್ರುಗಳು ಕುದುರೆಯಲ್ಲಿ ಬರ್ತಾರುವ ಸದ್ದು ಕೇಳಿ ಹೊಲುನ್ ಎಚ್ಚರ ಆಗಿದ್ದು ಅಲ್ಲಿವರೆಗೂ ನಾವು ನೋಡಿದ್ವಿ. ಮುಂದೆ ಟೆಮುಜಿನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಶತ್ರುಗಳು ಬರ್ತಾ ಇರೋ ಸದ್ದು ಕೇಳಿ ಹೊಲುನ್ಗೆ ಎಚ್ಚರ ಆಗಿದೆ. ಅದೇ ರೀತಿ ಟೆಮುಜಿನ್ನ ಇತರ ಸಹೋದರರು ಸಹ ಆಯುಧಗಳನ್ನೆಲ್ಲ ಇಟ್ಕೊಂಡು ಸಿದ್ಧರಾಗಿದ್ದಾರೆ. ಬರ್ತಾ ಇರೋದು ಯಾರು ಅಂತ ನೋಡಿದ್ರೆ ಮೆರ್ಕಿಡ್ ಜನಾಂಗಕ್ಕೆ ಸೇರಿದವರು ಸುಮಾರು 30 ಜನ ಬರ್ತಾ ಇದ್ದಾರೆ. ಅವರು ನೋಡ್ತಾ ನೋಡ್ತಾ ಇದ್ದ ಹಾಗೆ ಹತ್ರ ಬಂದು ಹೊಲುನ ಬಿಡಾರವನ್ನು ಸುತ್ತುವರಿತಾರೆ. ಆಗ ಅವರ ನಾಯಕನಂತಿದ್ದ ಒಬ್ಬ ಕುದುರೆಯಿಂದ ಕೇಳ್ತಾನೆ, ಹೊಲುನ್ ಹೇಗಿದೆಯಾ ಅಂತ. ಹೊಲುನ್ ಕೇಳ್ತಾಳೆ, ಯಾರು ನೀನು ಅಂತ. ಅವನು ಮತ್ತೆ ಕೇಳ್ತಾನೆ, ಎಲ್ಲಿ ನಿನ್ನ ಮಗ ಟೆಮುಜಿನ್ ಅಂತ. ಹೊಲುನ್ಗೆ ಆ ಧ್ವನಿಯನ್ನು ಎಲ್ಲೋ ಕೇಳಿದ ಹಾಗೆ ಜ್ಞಾಪಕ ಇರುತ್ತೆ. ಅವಳು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನೀನು ಚಿರುಡು ಅಲ್ವಾ ಅಂತ ಕೇಳ್ತಾಳೆ. ಅವನು ಜೋರಾಗಿ ನಗ್ತಾನೆ ಹೇಳ್ತಾನೆ, ಪರವಾಗಿಲ್ಲ, ಇನ್ನೂ ನೀನು ನಿನ್ನ ಮೊದಲ ಗಂಡನನ್ನು ಮರೆತಿಲ್ಲ ಅಂತ ಹೇಳಿಬಿಟ್ಟು, ನಿನ್ನ ಗಂಡ ಎಸುಗೈ ನನ್ನ ಮಡದಿಯಾದ ನಿನ್ನನ್ನು ಅಪಹರಣ ಮಾಡ್ಕೊಂಡು ಬಂದು ಮದುವೆ ಮಾಡ್ಕೊಂಡ, ಅದನ್ನೇ ನಾನು ನಿನ್ನ ಮಗನಿಗೆ ಮಾಡಬೇಕಂತ ಇದ್ದೀನಿ, ಎಲ್ಲಿ ನಿನ್ನ ಸೊಸೆ ಅಂತ ಕೇಳ್ತಾನೆ. ಅವಳು ಹೇಳೋದಿಲ್ಲ. ಆಮೇಲೆ ಅವನು ಕೆಳಗಡೆ ಇಳಿದು ಬಂದು ಅವಳನ್ನ ಹಿಂಸೆ ಮಾಡೋಕ್ಕೆ ಶುರು ಮಾಡ್ತಾನೆ. ಹೇಳು ಅಂತ. ಅವಳು ಎಷ್ಟೇ ಕೇಳಿದ್ರು ಹೇಳೋದಿಲ್ಲ. ಅಷ್ಟೊತ್ತಿಗೆ ಬೇರೆ ಸೈನಿಕರೆಲ್ಲ ಟೆಮುಜಿನ ಇತರ ಸಹೋದರರೊಂದಿಗೆ ಹೋರಾಡ್ತಾ ಇರ್ತಾರೆ. ಆಗ ಒಬ್ಬ ಸೈನಿಕ ಬಂದು ಹೇಳ್ತಾನೆ, ಇಲ್ಲಿ ಕುದುರೆ ಓಡಿರೋ ಗುರುತಿದೆ, ಇದು ಟೆಮುಜಿನ್ ಹೋಗಿರೋ ಕುದುರೆನೇ ಇರಬೇಕು, ಬನ್ನಿ ನಾವು ಹೋಗಿ ನೋಡೋಣ ಅಂತ ಹೇಳ್ತಾನೆ. ಆಗ ಇವರೆಲ್ಲ ಆ ಬಿಡಾರಗಳನ್ನ ಸುಟ್ಟಾಕ್ಬಿಟ್ಟು ಆ ಕುದುರೆ ಜಾಡನ್ನ ಹಿಡ್ಕೊಂಡು ಹೊರಡ್ತಾರೆ. ಮುಂಜಾನೆ ಸೂರ್ಯ ಉದಯ ಆಗ್ತಾ ಇದ್ದಾನೆ. ಸೂರ್ಯ ಕಿರಣಗಳಿಂದ ಹೊನಾನ್ ನದಿ ಹಳದಿ ಬಣ್ಣದಲ್ಲಿ ಕಂಗೊಳಿಸ್ತಾ ಇದೆ. ಒಂದು ಗುಡ್ಡ, ಅಲ್ಲಿ ಟೆಮುಜಿನ್ ಮತ್ತು ಬೋರ್ಟೆ ಮಲಗಿದ್ದಾರೆ. ಅವರಿಬ್ಬರು ಜೀವನದ ಬಗ್ಗೆ ಹಲವಾರು ಕನಸುಗಳನ್ನ ಕಾಣ್ತಾ ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಟೆಮುಜಿನ್ ಗುಡ್ಡದ ಕೆಳಗಡೆ ನೋಡ್ತಾನೆ. ದೂರದಲ್ಲಿ ಕೆಲವೊಂದು ಕುದುರೆಗಳು ಬರ್ತಾ ಇರೋದು ಕಾಣುತ್ತೆ. ಇನ್ನೂ ಸ್ವಲ್ಪ ಗಮನ ಇಟ್ಟು ನೋಡ್ತಾನೆ. ಹತ್ರ ಬರ್ತಾ ಇದ್ದಂಗೆ ಅವರು ಮೆರ್ಕಿಡ್ ಜನಾಂಗದವರು ಅಂತ ಗೊತ್ತಾಗುತ್ತೆ. ಮೆರ್ಕಿಡ್ ಅಂತ ಹೇಳ್ತಾ ಇದ್ದಾಗೆ ಬೋರ್ಟೆಗೆ ತುಂಬ ಭಯ ಆಗುತ್ತೆ. ಇಬ್ಬರು ಅವಸರವಾಗಿ ಎದ್ದು ತಮ್ಮ ಕುದುರೆಗಳು ಇರುವ ಜಾಗಕ್ಕೆ ಹೋಗ್ತಾರೆ. ನೋಡ್ತಾ ಇದ್ದಾಗೆ ಈ ಶತ್ರುಗಳು ಹತ್ರ ಬಂದ್ಬಿಡ್ತಾರೆ. ಆಗ ಟೆಮುಜಿನ್ ಒಂದು ಬಾಣವನ್ನು ತಗೊಂಡು ಒಬ್ಬ